DRS ಈ ಕ್ಲಾಸಸ್ಗೆ ಸ್ವಾಗತ. ಈ ಕ್ಲಾಸಲ್ಲಿ ಏನು ಮಾತಾಡ್ತೀನಿ ನಾನು ಅಂತ ಹೇಳಿದ್ರೆ ರಿಲೀಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ. ಬೌಲರ್ಸು ಕರೆಕ್ಟಾಗಿ ಕಿವಿ ಪಕ್ಕ ಇಲ್ಲೇ ರಿಲೀಸ್ ಆಯಿತು ಅಂದರೆ ಮೆಜಾರಿಟಿ ಆಫ್ ದಿ ಟೈಮ್ಸ್ ಅವ್ರು ಅನ್ಕೊಂಡಿರೋ ಜಾಗಕ್ಕೆ ಹಾಕ್ತಾರೆ. ಈಗ ಫಾಸ್ಟ್ ಬೌಲರ್ ಅಂತ ಮಾತಾಡಿದ್ರೆ 6 to 8 ಮೀಟರ್ ಮಾರ್ಕ್ ಗುಡ್ಲೆಂತ್ ಅಂತ ಹೇಳ್ತೀವಲ್ಲ, ಅಲ್ಲಿ ಬೀಳುತ್ತೆ. ಅದೇ ರಿಲೀಸ್ ಏನಾದ್ರು ಸ್ವಲ್ಪ ಲೇಟ್ ಆಯಿತು ಅಂದರೆ ಇಲ್ಲಿ ರಿಲೀಸ್ ಆಯಿತು ಅಂದರೆ ಏನಾಗುತ್ತೆ, ಶಾರ್ಟ್ ಬೀಳೋ ಸಾಧ್ಯತೆ. ಯಾಕಂದರೆ ಆಲ್ರೆಡಿ ಇಲ್ಲಿ ಬಿದ್ದೋಗಿದೆ ಕೈ ನೋಡಿ, ಸೊ ಇದು ಶಾರ್ಟ್ ಬೀಳುತ್ತೆ. ರಿಲೀಸ್ ಏನಾದರೂ ಈ 12 o'clock ಮುಂಚೆನೇ ಆಗೋಯ್ತು ಅಂದ್ಕೊಳ್ಳಿ, ಹಿಂದ್ಗಡೆ ಇಲ್ಲೇನಾಗುತ್ತೆ ಜಾನಿ ಸರ್ ಅಂದರೆ ಇದು ಓವರ್ ಪಿಚ್ಚು, ಓವರ್ ಲೆಂತ್, ಫುಲ್ ಟಾಸ್, ಬೀಮರ್ ಆಗೋ ಸಾಧ್ಯತೆ ಇದೆ. ಸೊ ರಿಲೀಸ್ ಕನ್ಸಿಸ್ಟೆಂಟ್ ಆಗಿ ಯಾವುದು ಕಿವಿ ಪಕ್ಕ 12 o'clock ಅಂತ ನಾವು ಮಾತಾಡ್ತೀವಲ್ಲ, ಅದಕ್ಕೆ ಇದ್ದಾಗ ಮೆಜಾರಿಟಿ ಆಫ್ ದಿ ಟೈಮ್ಸು ಬೌಲರು ಕನ್ಸಿಸ್ಟೆಂಟ್ ಆಗಿರ್ತಾರೆ. ಅವ್ರು ಎಲ್ಲ ಹಾಕಬೇಕು ಅನ್ಕೋತಾರಲ್ಲ ಅಲ್ಲಿ ಡೆಲಿವರ್ ಮಾಡ್ತಾರೆ. ಸೊ ಇದನ್ನ ಪಕ್ಕ ಮಾಡ್ಕೊಳ್ಳಿ. ಇದನ್ನ ನಾವು ಬೇಸಿಕ್ಸ್ ಆಫ್ ಕ್ರಿಕೆಟ್ ಅಂತ ಮಾತಾಡ್ತೀವಿ. ಇದು ನಿಮಗೆ ರಿದಮ್ ಬರೋದು ಏನು ಹೇಳಿ, ಪ್ರಾಕ್ಟೀಸ್ ಮಾಡಿ ಬರೋದು. ಸೊ ರಿಲೀಸ್ ಪಾಯಿಂಟ್ ಕರೆಕ್ಟ್ ಆಗಿರ್ಬೇಕು. ಇಂಟೆನ್ಷನಲ್ಲಿ ನೀವು ಶಾರ್ಟ್ ಹಾಕಬೇಕು ಅಂದಾಗ ಅವಾಗ ಇಲ್ಲಿ ಹಾಕೋಬೋದು. ಸ್ವಲ್ಪ ಮುಂದೆ ರಿಲೀಸ್, ಇಷ್ಟು ಮುಂದೆ ಹಿಂದೆ ಅಟ್ಲೀಸ್ಟ್ ಇಲ್ಲಿ ರಿಲೀಸ್ ಆಗ್ತಾರೆ. ಬಾಡಿ ಮುಂದೆ ರಿಲೀಸ್ ಆಗುತ್ತೆ. ಬಾಡಿ ಹಿಂದೆ ರಿಲೀಸ್ ಆದಾಗ ನಿಮಗೆ ಫುಲ್ ಟಾಸು, ಓವರ್ ಪಿಚ್ಚು, ಬೀಮರು, ನೋ ಬಾಲ್ಗಳಾಗೋ ಸಾಧ್ಯತೆ ಇದೆ. ಸೊ ರಿಲೀಸ್ ಎಲ್ಲಿರಬೇಕು, 12 o'clock.